ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ದ ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ಈ ಒಂದು ಗೌರ್ಮೆಂಟ್ ಆಡಿಟ್ ಒಂದು ಸಂಸ್ಥೆ ಆಗಿರುತ್ತೆ ಈ ಒಂದು ಸಂಸ್ಥೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಹಿರಿಯ ಪ್ರಬಂಧಕರು 2 ಹುದ್ದೆ, ಶಾಖಾ ಪರಿವೀಕ್ಷಕರು ಒಂದು ಹುದ್ದೆ ಇದೆ ನೋಡಿ. ಹಾಗೆ ವಸೂಲಾತಿ ಅಧಿಕಾರಿ ರಿಕವರಿ ಆಫೀಸರ್ 1 ಹುದ್ದೆ ಇದೆ. ಬ್ರಾಂಚ್ ಮ್ಯಾನೇಜರ್ 2 ಹುದ್ದೆ, ಸೂಪರ್ವೈಸರ್ 1 ಹುದ್ದೆ, ಮುಖ್ಯ ಅಕೌಂಟೆಂಟ್ 1 ಹುದ್ದೆ, ಅಕೌಂಟೆಂಟ್ 5 ಹುದ್ದೆಗಳು. ಹಾಗೆ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ DBA 2 ಹುದ್ದೆಗಳು, ಕಿರಿಯ ಅಧಿಕಾರಿ ಜೂನಿಯರ್ ಆಫೀಸರ್ 10 ಹುದ್ದೆ, ಕಿರಿಯ ಸಹಾಯಕ 8 ಹುದ್ದೆ ಇದೆ, ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ 13 ಹುದ್ದೆಗಳು. ಹಾಗೆ ಅಟೆಂಡರ್ ಡ್ರೈವರ್ ನೋಡಿ, ಅಟೆಂಡರ್ ಡ್ರೈವರ್ 4 ಹುದ್ದೆಗಳು. ಟೋಟಲ್ ಆಗಿ 50 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು 50 ಹುದ್ದೆಗಳಿಗೆ ಬ್ಯಾಂಕ್ನಿಂದ, ಸಹಕಾರಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ. ಇನ್ನು ಹಿರಿಯ ಪ್ರಬಂಧಕರು 30,000ದಿಂದ 51,000 ವೇತನ ಶ್ರೇಣಿ ಇರುತ್ತೆ. ಶಾಖಾ ಪರಿವೀಕ್ಷಕರು 30,000ದಿಂದ 51,000, ವಸೂಲಾತಿ ಅಧಿಕಾರಿ 30,000ದಿಂದ 51,000 ಇರುತ್ತೆ ನೋಡಿ. ಹಾಗೇನ ಶಾಖಾ ವ್ಯವಸ್ಥಾಪಕರು 28,000ದಿಂದ 50,000, ಹಾಗೆ ಸೂಪರ್ವೈಸರ್ 28,000ದಿಂದ 50,000 ಇರುತ್ತೆ. ಮುಖ್ಯ ಅಕೌಂಟೆಂಟ್ 28,000ದಿಂದ 50,000, ಹಾಗೆ ಅಕೌಂಟೆಂಟ್ 26,000ದಿಂದ 47,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ 26,000ದಿಂದ 47,000, ಕಿರಿಯ ಅಧಿಕಾರಿ 24,000ದಿಂದ 45,000, ಹಿರಿಯ ಸಹಾಯಕ 21,000ದಿಂದ 40,000, ಕಿರಿಯ ಸಹಾಯಕ 20,000ದಿಂದ 32,000, ಅಟೆಂಡೆಂಟ್ ಕಮ್ ಡ್ರೈವರ್ 16,000ದಿಂದ 29,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ, ಕಾಯಂ ಹುದ್ದೆಗಳಾಗಿರ್ತವೆ ನೋಡಿ. ಇನ್ನು ಹುದ್ದೆಯ ವಿವರ ಮತ್ತು ನಿಗದಿಪಡಿಸಿದ ವಿದ್ಯಾರ್ಹತೆ ನೋಡಿ. ಹಿರಿಯ ಪ್ರಬಂಧಕರು ಸೀನಿಯರ್ ಮ್ಯಾನೇಜರ್ ಪದವಿ ಕೇಳಿದ್ದಾರೆ ನೋಡಿ, ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು. ಶಾಖಾ ಪರಿವೀಕ್ಷಕರು ಕೂಡ ಪದವಿ ಕೇಳಿದ್ದಾರೆ. ಹಾಗೆ ವಸೂಲಾತಿ ಅಧಿಕಾರಿ ಕೂಡ ಪದವಿ ಕೇಳಿದ್ದಾರೆ ನೋಡಿ. ಇನ್ನು ಶಾಖಾ ವ್ಯವಸ್ಥಾಪಕರು ಯಾವುದೇ ಡಿಗ್ರಿ, ಸೂಪರ್ವೈಸರ್ ನೋಡಿ ಯಾವುದೇ ವಿಷಯದಲ್ಲಿ ಪದವಿ ಕೇಳಿದ್ದಾರೆ. ಹಾಗೆ ಮುಖ್ಯ ಅಕೌಂಟೆಂಟ್ ಕೂಡ ಪದವಿ ಕೇಳಿದ್ದಾರೆ ಡಿಗ್ರಿ, ಹಾಗೆ ಅಕೌಂಟೆಂಟ್ ಎನಿ ಡಿಗ್ರಿ ಕೇಳಿದ್ದಾರೆ ನೋಡಿ. ಇನ್ನು ಫ್ರೆಂಡ್ಸ್, ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ನೋಡಿ, BE ಅಂದರೆ ಗಣಕ ವಿಜ್ಞಾನದಲ್ಲಿ BE ಅಥವಾ ಎನಿ ಡಿಗ್ರಿ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಕಿರಿಯ ಅಧಿಕಾರಿ ಡಿಗ್ರಿ ಕೇಳಿದ್ದಾರೆ, ಹಿರಿಯ ಸಹಾಯಕ ಡಿಗ್ರಿ ಕೇಳಿದ್ದಾರೆ, ಕಿರಿಯ ಸಹಾಯಕ ನೋಡಿ ಯಾವುದೇ ಪದವಿ ಎನಿ ಡಿಗ್ರಿ ಕೇಳಿದ್ದಾರೆ. BSc, BA, BCom, ಹಾಗೆ ಇಲ್ಲಿ ನೋಡಿ BBM ಏನೇ BSA ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅಟೆಂಡರ್ ಡ್ರೈವರ್ SSLC ಕೇಳಿದ್ದಾರೆ ನೋಡಿ, SLC ಆದಂಥ ಅಭ್ಯರ್ಥಿಗಳು ಅಟೆಂಡರ್ ಡ್ರೈವರ್ ಹುದ್ದೆಗಳನ್ನು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಡ್ರೈವರ್ ಹುದ್ದೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ LMV ಲೈಟ್ ಮೋಟರ್ ವೆಹಿಕಲ್ ಒಂದು ನಿಮಗೆ ಲೈಸೆನ್ಸ್ ಕಂಪಲ್ಸರಿ ಆಗಿರುತ್ತೆ ನೋಡಿ. ಹಾಗೆ ಅಟೆಂಡರ್ ಹುದ್ದೆಗಳಿಗೆ ನೀವು SLC ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ ಫ್ರೆಂಡ್ಸ್ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಅಭ್ಯರ್ಥಿಯು ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ಇರುತ್ತೆ. ಹಾಗೇನ ಅಭ್ಯರ್ಥಿಯು ಹಿಂದುಳಿದ ಜಾತಿ 2A, 2B ಮತ್ತು 3A, 3B ಅಭ್ಯರ್ಥಿಗಳಿಗೆ 38 ವರ್ಷ ಇರುತ್ತೆ. ಹಾಗೆ ಉಳಿದ ಅಭ್ಯರ್ಥಿಗಳಿಗೆ ಸಂಬಂಧದಲ್ಲಿ 35 ವರ್ಷ ಇರುತ್ತೆ ನೋಡಿ. 35 ವರ್ಷದ ಒಳಗಿನವರು, ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಿರಿಯ ಪ್ರಬಂಧಕರು, ಶಾಖಾ ಪರಿವೀಕ್ಷಕರು, ವಸೂಲಾತಿ ಅಧಿಕಾರಿ, ಶಾಖಾ ವ್ಯವಸ್ಥಾಪಕರು, ಸೂಪರ್ವೈಸರ್, ಮುಖ್ಯ ಅಕೌಂಟೆಂಟ್ ಹಾಗೂ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಕಿರಿಯ ಅಧಿಕಾರಿ, ಕಿರಿಯ ಸಹಾಯಕ, ಅಟೆಂಡರ್ ಮತ್ತು ಡ್ರೈವರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಹುದ್ದೆಗಳಿಗೂ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಯುತ್ತೆ ನೋಡಿ. ಫ್ರೆಂಡ್ಸ್, ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ. ಉಳಿದ ಎಲ್ಲ ಒಂದು ಜಾಬ್ಗಳಿಗೂ ಕೂಡ ನೋಡಿ, ಉಳಿದ ಎಲ್ಲ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಯುತ್ತೆ. ಹಾಗೆ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಕೇವಲ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ. ಇನ್ನು ಫ್ರೆಂಡ್ಸ್, ಅರ್ಜಿ ಸಲ್ಲಿಸುವಂಥ ವಿಳಾಸವನ್ನು ನೋಡೋದಾದರೆ ಫ್ರೆಂಡ್ಸ್, ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಈ ಒಂದು ರಿಜಿಸ್ಟರ್ ಪೋಸ್ಟ್ ಅಥವಾ ಒಂದು ನಿಮ್ಮ ರಿಜಿಸ್ಟರ್ ಪೋಸ್ಟ್ ಅಥವಾ ನಾರ್ಮಲ್ ಪೋಸ್ಟ್ ಕೂಡ ಮಾಡ್ಬೋದು. ಮಹಾಪ್ರಬಂಧಕರು, ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಡು, ಹಾಗೆ ಆಡಳಿತ ಕಚೇರಿ 2ನೇ ಮಹಡಿ, ಹಂಪನಕಟ್ಟೆ, ಮಂಗಳೂರು 5750
0001 ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಮಂಗಳೂರಲ್ಲಿ ಜಾಬ್ಸ್ ಇರುತ್ತೆ ನೋಡಿ. ಇನ್ನು ನಿಗದಿತ ಅರ್ಜಿ ಶುಲ್ಕದ ವಿವರವನ್ನು ನೋಡೋದಾದರೆ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದರೆ, ಉಳಿದ ಹುದ್ದೆಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ. ಹಾಗೇನು ಶುಲ್ಕ ಪಾವತಿಸಬೇಕಾದ ವಿಧಾನವನ್ನು ನೋಡೋದಾದರೆ ಅರ್ಜಿ ಶುಲ್ಕವನ್ನು ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ DD ಮುಖಾಂತರ ಪಾವತಿಸಬೇಕಾಗುತ್ತೆ ನೋಡಿ. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಈ ಒಂದು ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ DD ಮುಖಾಂತರ ಪಾವತಿಸಬೇಕಾಗುತ್ತೆ. ಇನ್ನು ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ನೋಡೋದಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿರುತ್ತೆ, ಅಲ್ಲಿ ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಫ್ರೆಂಡ್ಸ್ ನೀವು ಫಿಲ್ ಮಾಡಿ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಮಾರ್ಚ್ 12, 2024 ಅರ್ಜಿ ಸಲ್ಲಿಕೆ ಶುರುವಾದರೆ ಮಾರ್ಚ್ 26, 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಮೂಲಕ ಪೋಸ್ಟ್ ಮಾಡುವ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಏನೋ ಒಂದು ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ.